ಪರ್ವೀಸ್ ತಮ್ಮಯ್ಯ, ಅಕ್ಕ ನಿಂಗೆ ಭಯ ಆಗುತ್ತಾ? ಹ್ಞೂ, ಭಯ ಆಗುತ್ತೆ ತಮ್ಮಯ್ಯ. ದೆವ್ವದ ಕತೆ ಕೇಳಿದ್ರಿ ಸೋಮಣ್ಣ? ಹೌದು ಪರ್ವೀಸ್ ತಮ್ಮಯ್ಯ, ದೆವ್ವ ಅಂದರೆ ಭಯ ಆಗುತ್ತೆ ತಮ್ಮಯ್ಯ ನನಗೆ. ಸೋಮಣ್ಣ, ನನಗೆ ಒಣಕೆ ಆಗೋರಿಗೆ ಬಿಡೋದಿಲ್ಲ ಅಂತ ಹೇಳಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲ, ಟೈಮ್ ಸಿಗಲ್ಲ. ಇನ್ನು ಬರ್ತೀನಿ. ಏನಾದರೂ ಕಾರ್ಯಕ್ರಮ ಇದ್ದರೆ ಹೇಳಿ ಬರೋಣ. ಹಾಂ, ಹೇಳ್ತೀನಿ ತಗೋಣ್ಣಯ್ಯ. ಸೋಮಣ್ಣ, ಹೇಳ್ತೀನಿ ತಗೋರಿ. ಇನ್ನೇನು ಅಡಪಜನ್ ಜಾತ್ರೆ ಆಗುತ್ತಲ್ಲ ಅವಾಗ. ಈಗ ಮೊನ್ನೆನೇ ನಮ್ಮದು ಒಂದು ಫಂಕ್ಷನ್ ಆಯಿತು, ಮೊದಲೇ ಆಗಿದ್ದರೆ ಹೇಳ್ತಿದ್ದೆ. ನಾಳೆ 30 ಸಬ್ಸ್ಕ್ರೈಬ್ ಆದರೂ ಮಾಡಿಸ್ತೀನಿ. ಓಕೆ ಅಣ್ಣ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಣ್ಣ, ಹಾಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. ಥ್ಯಾಂಕ್ ಯು ಪರ್ವೀಸ್ ತಮ್ಮಯ್ಯ, ಸೋಮಣ್ಣ, ಇಷ್ಟೊತ್ತವರೆಗೂ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ನನ್ನ ಲೈವ್ನಲ್ಲಿರೋದಕ್ಕೆ. ಇವತ್ತೇ ಮೊದಲೇ ಫಸ್ಟ್ ಟೈಮ್ ನನಗೆ ಇಷ್ಟೊಂದು ಚಾಟ್ಸ್ ಬಂದಿರೋದು, ಅಂದರೆ ಮೆಸೇಜ್ ಮಾಡ್ತಾ ಇರೋದು. ಹೀಗಾಗಿ ನಾ ಜಾಸ್ತಿ ಲೈವಿಗೆ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ನಂಗೆ ಗೊತ್ತೂ ಇರಲಿಲ್ಲ ಲೈವ್ ಮಾಡಿದರೆ ವಾಚ್ ಅವರ್ ಜಾಸ್ತಿ ಆಗುತ್ತೆ ಅಂತ. ನಾನು ಬರೀ ವಿಡಿಯೋ ಬಗ್ಗೆನೇ ತಲೆ ಕೆಡಿಸ್ಕೊತಿದ್ದೆ. ಲೈವ್ಗೆ ಹೋಗಿ ಸಬ್ಸ್ಕ್ರೈಬರ್ನ ಕೇಳಬೇಕು ಅಂತಲೂ ಗೊತ್ತಿರಲಿಲ್ಲ. ಎಲ್ಲರದು ಮೊಬೈಲ್ ಕಿತ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿಸ್ತೀನಿ. ಖುಷಿನ ತಂಗಿ? ಭಾರಿ ಖುಷಿ ಆಗುತ್ತೇನ. ಫುಲ್ ಖುಷಿಯಾಗಿಬಿಡ್ತೀನಿ. ಊಟ ಆಗಿದೆ ಸೋಮಣ್ಣ, ಹೇಳಿದ್ರಲ್ಲ ರೊಟ್ಟಿ ಸಬ್ಸ್ಗಿ ಪಲ್ಯ ತಿಂದೆ ಅಂತ. ಬೆಳಗಾವಿಲಿ ಭಾಳ ಮಳೆ ಇರ್ಬೇಕನ್ನ. ಸೋಮಣ್ಣ, ನಾಳೆಯಿಂದ ಅದೇ ಕೆಲಸ. ನೀನು ಆರಾಮಿರು, ನಾನು ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣಯ್ಯ. ಒನಕೆ ಆದಮೇಲೆ ಪಾರ್ಟಿ ಬೇಕು. ಪಾರ್ಟಿ ಕೊಡಿಸ್ತೀನಿ, ತಪ್ಪದೆ ಕೊಡಿಸ್ತೀನಿ. ಬೆಳಗಾವಿಗೆ ನಮ್ಮ ಮನೆಯವ್ರನ್ನ ಕರ್ಕೊಂಬಂದು ಕೊಡಿಸ್ತೀನಿ ತಗೋರಿ.